ಪೂಜಾ ಹೊಸ ಮೊಬೈಲಲ್ಲಿ ವೀಡಿಯೋ ಮಾಡ್ತಾ ಇರೋದು. ಖುಷಿ ಆಯ್ ಮಾಡ್ಬಿಡು, ಖುಷಿ ಆಯ್ ಮಾಡು. ಹೊಸ ಮೊಬೈಲ್ ಹಿಡ್ಕೊಂಡ ತಕ್ಷಣ ಹಾಕ್ಲಾಯ್ಸ್ತಾವಳೆ. ಇದು ಕೊಟ್ಟಿದ್ದಾರೆ, ಸೊ ಗಿಫ್ಟ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಎಗ್ ಬಾಯ್ಲ್ ಮಾಡೋದು, ಇದ್ರ ಜೊತೆಗೆ 2000 ಆಫರು, ಏನೋ ವೋಚರ್ ಆಫರು, ಅದಕ್ಕೇನಾರು ಪರ್ಚೇಸ್ ಮಾಡ್ಕೋಬೋದು, ಕ್ಯಾಶ್ ಬ್ಯಾಕ್ ಆಫರು. ಸೊ ಈಗ ನಾನು ಮಾಡ್ತಾ ಇರೋದು ಹೊಸ ಮೊಬೈಲಲ್ಲಿ. ಸೊ ಕ್ಲಾರಿಟಿ ಹೆಂಗಿದೆ ಏನಾದರೂ ಗೊತ್ತಿಲ್ಲ ಇನ್ನು. ಓಕೆ, ಇಲ್ಲೇ ನಾವು ಪರ್ಚೇಸ್ ಮಾಡಿರೋದು ಸಂಗೀತ ಮೊಬೈಲ್ಸು. ತೋರಿಸ್ಕೊಡ್ತೀನಿರಪ್ಪ. ಇಲ್ಲಿ ಪರ್ಚೇಸ್ ಮಾಡಿದ್ದೀವಿ ನೋಡಪ್ಪ ಹೊಸ ಮೊಬೈಲು. ಸೊ ಇಲ್ಲಿ ಕ್ವಾರ್ಟರ್ಸ್ ರೋಡ್, ಇದು ಉಳ್ಳಾಳ್ ಮೇನ್ ರೋಡು. ಆ್ಯಕ್ಚುಲಿ ಇದು ಕೋಳಿ ಫಾರ್ಮ್ ಅಂತ ಹೇಳ್ತಾರೆ. ಕೋಳಿ ಫಾರ್ಮ್ ಹತ್ರ ಇಲ್ಲಿ ಸಂಗೀತ ಮೊಬೈಲ್ಸ್ ಅಂತ ಐತೆ, ಇಲ್ಲಿ ಬಂದು ನಾವು ಪರ್ಚೇಸ್ ಮಾಡಿರೋದು. ಹೆಂಗೆ ಅನಿಸ್ತಿದೆ ಚಿನ್ನಮ್ಮ ಪರ್ಚೇಸ್ ಮಾಡಿರೋದು? ಅಲ್ಲಿ ನಮ್ಮ ಅಣ್ಣ ಅಲ್ಲಿ ಹೋಗ್ತಾ ಇದ್ದಾನೆ. ಹಾಗೆ ಏನು ಹಿಂಗೆ ಹೇಳ್ತೀಯ? ನಾನೇ ಇದು ಕಟ್ಟೋದು EMIನ. ಅಣ್ಣಂಗೆ ಹೊಸ ತಗೊಳ್ದೇನು ಬಿಡು, ಹೋಗ್ಲಿ. ಸದ್ಯಕ್ಕೆ ಇರಲಿವಲ್ಲ, ಎಮರ್ಜೆನ್ಸಿ ಕೇಸ್ಗೆ ತಗೊಂಡಿರೋದು. ಓಕೆನಾ? ಏನು ಹೆಂಗೆ ಅಂದ್ಬಿಟ್ಟೆ ನೀನು? ಹಾಂ, ಎಮರ್ಜೆನ್ಸಿಗೆ ನಾನು ವೀಡಿಯೋ ಮಾಡೋಕ್ಕೆ ಬೇಕಾಗಿತ್ತು, ಅದಕ್ಕೆ ತಗೊಂಡಿದ್ದೇನೆ. ಸೊ ಇದರಲ್ಲಾದ್ರೆ ಕ್ಲಿಕ್ ಆಯ್ತೀನ ಅಂತ. ಸೊ ನೋಡಮ್ಮ, ದೇವ್ರ ಮೇಲೆ ಭಾರ ಹಾಕಿ ಮೊಬೈಲ್ ತಗೊಂಡಿದ್ದೀನಿ ವೀಡಿಯೋ ಮಾಡಬೇಕಂತ. ಖುಷಿ ಹೆಂಗೆ ಅನಿಸ್ತೈತೆ ಮೊಬೈಲು? ಸರ ಅಣ್ಣ ಏನು ಕೇಳೋದು ಏನಣ್ಣ? ಹಾಂ, 200 ರೂಪಾಯಿ ಇಲ್ಲ, 400 ರೂಪಾಯಿ ಎಷ್ಟೇ ಇದೆ ನನ್ನ ಹತ್ರ. ಅದಕ್ಕೆ ಬೇಕಲ್ಲ. ಈಗ ನಾನು ನಿನ್ನೆ ಕೇಳಮ್ಮ ಅಂತಿದ್ದೆ ನಾನು. ಇದಕ್ಕೆ ಏನು ಕೇಳಿಗೆ ನಿನ್ನ ಕಾಸು? ಪೆಟ್ರೋಲ್ ನಾನು ಕಳಿಸ್ತೀನಿ ನಾಳೆಗೆ. ನನಗೊಂದು ಎಷ್ಟು ಕಾಸಿಲ್ಲ, ಈಗ ಎಲ್ಲ ಫುಲ್ ಡ್ರಾಮಾ. 3000 ರೂಪಾಯಿ ಅವನು ಕೊಡ್ಬೇಕು ಮಾಡಿದ್ದೀನಿ, ಅವೆಲ್ಲ ವೀಡಿಯೋ ಸರಿ ಬಿಡು, ಆಯಿತು ನೋಡೋದು. ನಾವು ಚಿತ್ರಾಜಿಗೆ ಕೊಟ್ಬಿಟ್ಟು ಹೋಗ್ಬೇಕು ಈಗ. ಅಲ್ಲಿ ಹೋಗೋಣ ಬೇಡ, ನಾಳೆ ಬರ್ತೀನಿ. ಇಲ್ಲಿಂದ ನೀನಿಗೆ ಇಲ್ಲೇ ಕಳಿಸ್ತೀನಿ. ಸರಿ, ಹಂಗೆ ಸರಿ. ಎಲ್ಲೋಯ್ತು ಈಗ? ಉಳ್ಳಾಡ್ಕೊಂಬಿಟ್ಟೈತೆ ನೋಡಿ, ಟೈಮ್ ಆಯ್ತದ. ಇದು ಮಳೆ ಬರುವಂಗೆ ಆಯ್ತದ ಆಮೇಲೆ. ಸರಿ ನಡೀತಿ ನಮ್ಮ ಹೋಗೋದ. ಏನಾರ ತಿನ್ಬೋದಿತ್ತು? ಏನು ಬೇಡ, ನಡಿ ಹೋಗೋಣ. ಸೊ ಗೈಸ್, ನಾವಿವಾಗ ಪರ್ಚೇಸ್ ಮಾಡ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಸಿಗೋಣ ಮನೆಗೆ ಹೋಗ್ಬಿಟ್ಟು. ಮನೆಗೆ ಹೋಗ್ತೀವಣ್ಣ. ಇದೊಂದು ನಮಗೆ ಹೊರ್ತು. ಏನ ನೀನು ಇಲ್ಲೇ ಇರೋ, ನೀನು ಬರೋದು ಬೇಡ. ಬೇಡ ನೀನು ಸಂಗೀತ ಮೊಬೈಲ್ಗೆ ಮಾರ್ಬಿಟ್ಟಿದ್ದೀವಿ. ನಿನ್ನ ಮಾರ್ಬಿಟ್ಟು ಮೊಬೈಲ್ ತಗೊಂಡಿದ್ದೀವಿ. ಈ ಕಡೆ ನಿಂತ್ಕೊ, ಆ ಕಡೆ ಹೋಗ್ಬಿಡ. ಸರಿ ಬೇಡ, ಹೋಯ್ತಾ ಅಲ್ಲಿಗೆ? ನಾವು ಬರಲಾ? ಮೊಬೈಲ್ ಎಲ್ಲಿದ್ದಾಳೆ ಅಂತ ತಾಯಿಗೆ ಫೋನ್ ಮಾಡಿದ್ದಂತಲ್ಲ ಇವಾಗ. ಫೋನ್ ಮಾಡಿದ್ದಲ್ಲ ತಾಯಿಗೆ? ಯಾರಿಗೆ ಫೋನ್ ಮಾಡಿದ್ದು? ಆಶಂಗ ಇಲ್ಲ, ಇಸ್ಲಾಂಬರದಲ್ಲಿದ್ದಾರಂತ. ಅಮ್ಮನ ಜೊತೆ ಮಾತಾಡಿದ್ರು, ಅವನ ಜೊತೆ. ಸರಿ ಆಯಿತು, ಓಕೆ. ನನ್ನ ಮಗಳಿಗೆ ಜಾರ ಬಂಡಿ ಆಟ ಆಡಿಸ್ಬೇಕಂತೆ, ಅದಕ್ಕೆ ನಾವು ಪಾರ್ಕ್ ಬಂದಿದ್ದೀವಿ. ಯಾವ ಪಾರ್ಕ್ ಮಗ ಚಿನ್ನಮ್ಮ ಇದು? ಎಲ್ಲ ರಾಜೀವ್ ಗಾಂಧಿ ಎಲ್ಲ ಯಾವುದು ನೋಡಿದ್ವಿ ಅಲ್ಲಿ, ಮರ್ತಾ ಬಿಟ್ಟಿದೆ. ಸೊ ಇಲ್ಲಿಗೆ ಬರ್ತಾ ಇರ್ತೀವಿ ಆವಾಗವಾಗ. ಸೊ ಇವಾಗೂ ಸಹ ಇಲ್ಲಿಗೆ ಬಂದಿದ್ದೀವಿ. ನನ್ನ ಮಗಳು ತುಂಬ ದಿನಗಳ ಆಸೆ ಇದು. ಏನಿವಲ್ಲ ಈಗ ವಸಂತ ಕಾಲ ಅಲ್ವಾ, ಎಲ್ಲ ಕಡೆನೂ ಹೂ ಬಿಡ್ತಾ ಇದ್ದಾವೆ, ಎಲ್ಲ ಮರದಲ್ಲೂ. ಇಲ್ಲಿ ನೋಡ್ತಿರ್ಬೋದು ಮರಗಳಲ್ಲಿ ಯಾವ ಥರ ಇದೆ ಅಂತ ನೋಡಿ. ಸಾಕಾದಾಗ್ಬಿಡ್ತೈತೆ. ಯಾವುದೋ ಸಾಂಗ್ ಆಡ್ತಾವಳು ನನ್ನ ಮಗಳು ಅನ್ನೋದೇ ಗೊತ್ತಿದೆ. ಇಲ್ಲಿ ಪಾಪ, ಈ ಪಾಪನೂ ಆಟ ಆಡ್ತೈತೆ, ನಮ್ಮ ಪಾಪನೂ ಆಟ ಆಡಕ್ಕೆ ಹೋಯ್ತೈತೆ. ಎಲ್ಲ ಹೋಗ್ತೀಯ ಈಗ? ಎಲ್ಲೈತೆ ವಾಶ್ರೂಮ್? ನನ್ನ ಮಗಳು ಓಡೋಯ್ತಾವಳ ಹಂಗೇನೆ. ಸಿಕ್ಕಿದೆ ಚಾನ್ಸು. ಚಿನ್ನಮ್ಮ ನೋಡ್ಕೊಂಡು ಆಟ ಆಡ್ಬೇಕಾಯ್ತಾ? ಚಡ್ಡಿನೇ ಹಾಕಿಲ್ವಲ್ಲ, ಏನು ಮಾಡೋದ? ಹೋಗು 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 ಹೋಗು.
ಎಲ್ಲ ಆಟಾಡ್ತೀಯ ಹತ್ತತಿ ಇದು ಹತ್ತು ನಿಧಾನಕ್ಕೆ ಹತ್ತು ಕೆಳಗಡೆ ನೋಡ್ಕತ್ತು ಹತ್ತು ಹತ್ತು ನಾನು ಇದ್ದೀನಿ ಹತ್ತು 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 ಹಾಂ ಇರೋ ಒಂದು ನಿಮಿಷ ಇರೋ ಹಾಂ ಕಚ್ಚಿ ಓ ಮೃದೋಯ್ತಾ बिना समय गंवाए अपना सारा उधर रहकर गुफा में कूद लगा है पानी के अंदर का रास्ता चारों तरफ कम से कम 2 महीने लगे और बचे कितने सब हां जा रहा ಚಿನ್ನಮ್ಮ ಇಲ್ಲತ್ತು ನೋಡೋಣ ಇಲ್ಲತ್ತು ಇದ್ರ ಮೇಲೆ ಹಿಡ್ಕೋ ಹುಷಾರು ಇಲ್ಲಿ ನಾನು ಕೆಳಗಿಂದ ತೆಗಿಲ್ಲ ಕೆಳಗಿಂದ ಏಯ್ ಏಯ್ ಒಂದು ಕೈ ಇರ್ತಾರೆ ಸ್ವಲ್ಪ ಎರಡು ಕೈ ಇರ್ತಾರೆ ಮೇಲೆ ಕೈ ಮೇಲೆ ಏಯ್ ಏ ಅಣ್ಣ ಬತ್ತಾನೆ ಬಾ ನೀನ್ ಬಾ ಸುಬಿ ಬಾ ಎಲ್ಲ ಖುಷಿ ಎಲ್ಲ ಕಾಣಿಸ್ತೀವಲ್ಲ ಹತ್ತಿನ ಸಲ ಈಗ ನೋಡ್ತೀನಿ ಹೆಂಗತ್ತೀಯ ಏಯ್ ಓಡ್ಬಾರ್ದು ನಿಧಾನ ಕುತ್ಕೋ ಈಗ ಸಾಕ್ಬಾ ಇಲ್ಲಿ ಬಾ ಇಲ್ಲಿ ಈ ಕತ್ಲೆ ಒಳಗೆ ಹೆಂಗ ಆಟ ನೋಡು ಈಗಾಲೇ ಕಾಲೆಲ್ಲ ಸೋತೋದು ಅಂತ ಅದಕ್ಕೆ ಎತ್ಕೊ ಹೋಯ್ತಾ ಅದೀನಿ ನಾನು ಎಲ್ಲ ಮುಸುಳಿ ತೋರ್ಸೋದಿ ಸೋಡು ಇಷ್ಟಕ್ಕೆ ಸುಸ್ತಾಗ್ಬಿಟ್ಟವಳೆ ನನ್ನ ಮಗಳು ಏನು ಹೊಸಿ ಆಡದ್ಲ ಜಾರ ಬಂಡಿ ನಾ ಬುಡ್ಕ ಅಂತ ಎಲ್ಲಾರು ಮೆಟ್ಲು ಹತ್ತಿ ಜಾರ ಬಂಡಿ ಆಡಿದ್ರೆ ಜಾರ ಬಂಡಿ ತವೆ ಹತ್ತಿ ಹೋಗಿ ಜಾರ ಬಂಡಿ ಆಡ್ತಾ ಇದ್ದವಳು ಇವಳದೇ ಒಂಥರ ಡಿಫ್ರೆಂಟು ಎಲ್ಲಾರ್ದು ಒಂಥರ ಆದರೆ ಇವಳದೇ ಒಂಥರ ಅದು ಹತ್ತದ್ ನೋಡ್ಬೇಕು ಏನು ಒಳ್ಳೆ ಮುತ್ಕಮ್ಮ ಹತ್ತದಂಗೆ ಬಕ್ಕೊಂಡು ಬುಡ್ಕ ಓಡ್ತದೆ ಅದ ಮಗ ನೀನು ಮುತ್ಕಮ್ಮನ ಹೆಂಗ್ ಲೇಡಿನ ನೀನು ಕೇಳಿ ಮುತ್ಕಿ ಇದು ಕೇಳಿ ಚಿಕ್ಕಮ್ಮ ಜುಟ್ಟು ನೋಡಿ ಹೆಂಗೆ ಹಿಡ್ಕೊತವಳೆ ಅಪ್ಪ ಮಗಳಿಬ್ರು ಸೇರ್ಕೊಂಡು ನನ್ನೇ ಬಿಟ್ಟೋಗಂಗವ್ರು ಈಗ ಸೊ ಗೈಸ್ ಇವಾಗ ಮೊಬೈಲ್ ಎಲ್ಲ ತಗೊಂಡು ಇವಾಗ ಮನೆಗೆ ಬಂದಿದ್ವಿ. ನನ್ನ ಮಗಳು ತುಂಬ ಹೊಟ್ಟೆ ಹಸಿತಾ ಇತ್ತು ಅಂತ ಹೇಳಿದ್ಲು. ಸೊ ತಟ್ಟೆಗೆ ಅನ್ನ ಹಾಕಿ ಬಂದು ಊಟ ಮಾಡಿಸ್ತಾಳೆ ನನ್ನ ಮಿಸ್ಸಸ್ಸು. ಸೊ ಈ ಒಂದು ಮೊಬೈಲನ್ನು ನಾನು ತಗೊಂಡಿರೋ ಉದ್ದೇಶ ಏನಕ್ಕೆ ಅಂತ ಹೇಳಿದ್ರೆ, ಒಂದು ಯೂಟ್ಯೂಬ್ ನಾನು ಕಂಟಿನ್ಯೂ ಮಾಡ್ತಾಯಿದ್ದೆ. ಸೊ ಆ ಯೂಟ್ಯೂಬಲ್ಲಿ ಸರಿಯಾಗಿ ವ್ಯೂಸ್ ಬರ್ತಾ ಇರಲಿಲ್ಲ. ಅದಕ್ಕೋಸ್ಕರ ಒಂದು ಚೆನ್ನಾಗಿರೋ ಮೊಬೈಲ್ ತಗೊಳ್ಳೋಣ ಅಂತೇಳ್ಬಿಟ್ಟು ಅದೇ ಟೈಮಿಗೆ ನಮ್ಮ ಅಣ್ಣಂದು ಮೊಬೈಲ್ ಕಳೆದೋಯ್ತು. ಸೊ ಆದ್ದರಿಂದ ಅವನು ಒಂದು ಮೊಬೈಲ್ ತಗೊಳ್ಬೇಕಾಗಿತ್ತು ಎಮರ್ಜೆನ್ಸಿಗೆ. ಯಾವುದಕ್ಕೂ ಇರಲಿ ಅಂತ ಹೇಳ್ಬಿಟ್ಟು ನನ್ನ ಮೊಬೈಲ್ನ ಅವ್ನು ಕೊಟ್ಬಿಟ್ಟು ಅವ್ನ ಮೊಬೈಲ ಅವ್ನು ಹೊಸದಾಗಿ ತಗೊಂಡಿರೋ ಮೊಬೈಲ್ನ ನಾನು ಇಸ್ಕೊಂಡಿದ್ದೀನಿ. ಸೊ ಒಂದು ಸಣ್ಣ ಪ್ರಯತ್ನ ಅಂತ. ಸೌಂಡ್ ಜಾಸ್ತಿ ಆಯಿತು, ಕಡಿಮೆ ಕೊಡೋ ಸೌಂಡು. ಸೊ ಹಾಗಾಗಿ ಮೊಬೈಲ್ ತಗೊಂಡು ಇವಾಗಿಂದ ಡೈಲಿ ಒಂದು ವೀಡಿಯೋಗಳನ್ನ ಹಾಕೋಣ ಅಂತಿದ್ದೀನಿ. ಸೌಂಡ್ ಕಡಿಮೆ ಕೊಡು ಪೂಜಾ. ಗೊತ್ತಿಲ್ಲ ಯಾವ ಥರ ಇಂಪ್ರೂವ್ ಆಗ್ತೀನ ಏನೋ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಏನೋ ಒಂದು ಒಳಗಡೆಯಿಂದ ಫೀಲಿಂಗ್ ಇದೆ. ಸೊ ನನ್ನ ಮಗಳು ತುಂಬ ಕೆಮ್ಮಲು ಬಂದ್ಬಿಟ್ಟಿದೆ. ಅವಳಿಗೊಂದು ಕೆಮ್ಮಲು ಸಿರಪ್ಪು ಸಹ ತಗೊಂಡು ಬಂದಿದ್ದೀವಿ. ಸೊ ಕೆಮ್ಮಲು ಜಾಸ್ತಿ ಆಗಿಬಿಟ್ಟಿದೆ. ಏನೋ ಒಂದು ಗಟ್ಟು ಫೀಲಿಂಗ್ ಇದೆ, ನಾನು ಯೂಟ್ಯೂಬ್ನಲ್ಲಿ ಮುಂದುವರಿತೀನಂತ. ಹಾಗಾಗಿ ಒಂದು ದೃಢ ನಿರ್ಧಾರ ಮಾಡಿ ಈ ಒಂದು ಮೊಬೈಲ್ ತೊಗೊಂಡಿದ್ದೀನಿ EMIಗೆ. ಸೊ ಹಾಗಾಗಿ ಫೇಸ್ಬುಕ್ಕು ಇನ್ಸ್ಟಾಗ್ರಾಮಲ್ಲೆಲ್ಲ ಒಳ್ಳೆ ವ್ಯೂಸ್ ಬರ್ತಿದೆ. ಯೂಟ್ಯೂಬಲ್ಲೂ ಒಂದು ಚೆನ್ನಾಗಿ ವ್ಯೂಸ್ ಬರಲಿ, ಲೈಕ್ಸ್ ಬರಲಿ ಅಂತ ಹೇಳ್ಬಿಟ್ಟು ಒಂದು ಚೆನ್ನಾಗಿರೋ ಮೊಬೈಲ್ ತೊಗೊಂಡಿದ್ದೀನಿ. ನನಗೆ ಚೆನ್ನಾಗಿರೋ ಮೊಬೈಲ್ ಅನಿಸುತ್ತೆ. ಬಟ್ ಅದೆಲ್ಲ ನಿಮ್ಮ ಮೇಲೆ ಡಿಪೆಂಡ್ ಆಗಿರೋದು. ನೀವು ಯಾವ ಥರ ಪ್ರೋತ್ಸಾಹ ಕೊಡ್ತೀರಾ ಅದ್ರ ಮೇಲೆ ಡಿಪೆಂಡು. ಹಾಗಾಗಿ ನಾನು ಈ ಮೂಲಕ ಏನು ಕೇಳ್ಕೊಳ್ಳೋದು ಅಂತ ಹೇಳಿದ್ರೆ, ನನ್ನ ವೀಡಿಯೋಗಳನ್ನ ಯಾರೆಲ್ಲ ನೋಡ್ತೀರಾ ಒಂದು ಲೈಕು ಕಮೆಂಟ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೆ ನೋಡಿ ಅಂತ ಕೇಳೋಕತ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವೀಡಿಯೋಂದಿಗೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ, ಲವ್ ಯು ಆಲ್. ಪೂಜಾ ನೀವು ಎಲ್ಲರಿಗೂ ಬೈ ಮಾಡ್ಬಿಡು. ಖುಷಿ ನೀವು ಬೈ ಮಾಡ್ಬಿಡ. ಸೊ ಮತ್ತೆ ಸಿಗೋಣ. ಬಾಯ್.